ಜಿಲ್ಲಾಂಜಲಿ ಅಂತೇಳಿ ಅಲ್ಲಿ ಸುಮಾರು 5 ವರ್ಷ 3 ತಿಂಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಾನು ಸಿರತ್ತಲ್ಲಿ ಈ ಕಡೆ ಬರಬೇಕು ಅಂತ ಹೇಳಿ ನಮ್ಮ ಮುಖ್ಯ ಶೆಟ್ರಿಗೆ ಮಿಚಿಯಲ್ಲಿ ಕೊಟ್ಕೊಂಡು ಈ ಶಾಲೆಗೆ ಬಂದಾಗ ಪುರ್ತಾಯಮ್ಮ ಅವರು ಮುಖ್ಯ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ನಾನು ಶಿಕ್ಷಕ ವೃತ್ತಿಯನ್ನ ನಾನು PNT ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದವನು, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅನಿವಾರ್ಯವಾಗಿ ಅದನ್ನ ನಾನು ಬಿಟ್ಟು ಶಿಕ್ಷಕ ವೃತ್ತಿ ಹೋಗ್ಬೇಕು ಅಂತ ಅನ್ನಿಸ್ತು ಮನಸ್ಸಾಕೋ. ಆಗ ನಾನು 97ರಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಪಾವಗಡ ತಾಲೂಕಿಂದ ಇಲ್ಲಿಗೆ ಬಂದೆ 2002ರಲ್ಲಿ. ಈ ಶಾಲೆಯಲ್ಲಿ ಸುಮಾರು 13 ವರ್ಷಗಳ ಕಾಲ ಸೇವೆಯನ್ನು ಮಾಡಿದೆ. ನಾನು ಆ ಒಂದು ನನ್ನ ಅವಧಿಯಲ್ಲಿ ಈ ನಿಮ್ಮ ಸಹಕಾರ, ಯಾಕೆಂದ್ರೆ ಯಾವುದೇ ಶಿಕ್ಷಕರು ಇಷ್ಟೊಂದು ಗೌರವವನ್ನು ಗಳಿಸಿದ್ದಾರೆ ಅಂತಂದ್ರೆ ನಿಮ್ಮೆಲ್ಲ ಸಹಕಾರ ಇದ್ರೆ ಮಾತ್ರ ಅಲ್ಲಿ ಆ ಊರಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲರೂ ತುಂಬ ಸಹಕಾರವನ್ನ ಕೊಟ್ಟು ನಾನು ಹೊಡಿತಿದ್ದೆ ಹೇಳ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ರು. ನಾನು ಅಲ್ಲೂ ಅಷ್ಟೇ, ಈಗಲೂ ಅಷ್ಟೇ ಸೊರೆಕೊಂಡೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನೂ 3 ವರ್ಷಗಳ ಕಾಲ ನನ್ನ ಸೇವೆ ಇದೆ. ನನ್ನ ಏಟ್ ತಿಂದವರು ಸಾಮಾನ್ಯ ಸಾಕಷ್ಟು ಜನ ಬದಲಾವಣೆ ಆಗಿದ್ದಾರೆ. ಹಾಗೆ ತನ್ನ ಜೀವನವನ್ನ ಸುಧಾರಣೆ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ಪಡ್ಕೊಂಡು ಅವರು ಸಮಾಜದಲ್ಲಿ ಜೀವನವನ್ನ ಮಾಡ್ತಿದ್ದಾರೆ. ನಾನು ಇಲ್ಲೂ ಅಷ್ಟೇ 13 ವರ್ಷಗಳ ಕಾಲ ಏನು ಸೇವೆಯನ್ನ ಮಾಡಿದ್ದೀನಿ, ನಿಮ್ಮೆಲ್ಲರ ಸಹಕಾರದಿಂದ ನಾನು ಉತ್ತಮ ಕೆಲಸವನ್ನ ಮಾಡಬೇಕು ಅಂತಾನೆ, ಜನಗಳಲ್ಲಿ ಸುಧಾರಣೆ ತರಬೇಕು, ಒಂದು ಶಾಲೆ ವ್ಯವಸ್ಥಿತವಾಗಿ ನಡಿಬೇಕು ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ. ನೀವು ಅಷ್ಟೇ ಇವತ್ತಿನ ನಿಮ್ಮ ಮನಸ್ಸಿನಲ್ಲಿ ನಾನು ಯಾವ ತರ ಉಳಿದಿದ್ದೀನಿ ಅನ್ನೋದಕ್ಕೆ ಇದೇ ಒಂದು ಕಾರಣ ಅಂತ ನಾನು ಹೇಳಕ್ ಭಾವಿಸ್ತೀನಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಮಕ್ಕಳನ್ನ ಉತ್ತಮ ಶಿಕ್ಷಕರನ್ನಾಗಿ ಮಾಡಿ. ಯಾಕೆಂದ್ರೆ ನಿಮ್ ಸಹಕಾರ ಇದ್ರೆ ಯಾವುದೇ ಮೇಷ್ಟ್ ಆಗಿಲ್ಲ, ಶಿವಣ್ಣ ಸರ್ ಆಗಿರ್ಬೋದು, ಅವರು ನಾನು 13 ವರ್ಷ ಮಾಡಿದೆ, ಅವ್ರು ಇನ್ನೂ 2 ವರ್ಷ ಹೆಚ್ಚಾಗಿ ಮಾಡಿದ್ದಾರೆ. 15 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದ್ದಾರೆ. ಅವರ ನೋಡ್ರಿ, ಅವ್ರು ಏನು ತಗೊಂಡೋಗಲ್ಲ. ಇವತ್ತು ನಿಮ್ಮ ಸನ್ಮಾನ ನೀವು ಏನಿದೆ ಅಷ್ಟೇ, ಆದ್ರೆ ನಿಮ್ಮ ಮನಸ್ಸಲ್ಲಿ ಉಳಿದಿದೆಯಲ್ಲ, ನಮ್ಮನ್ನ ಕರೆಸಿ ಈ ತರ ಒಂದು ಸನ್ಮಾನವನ್ನ ಮಾಡಿದ್ದೀರಾ ಅಂತಾನೆ ನಾನಂತೂ ಅಚ್ಚ ಅಳಿಯದೇ ಇರ್ತಕ್ಕಂಥ ದಿನ ಅಂತ ಇರ್ಬೋದು ನನ್ನ ಲೈಫಲ್ಲಿ ಅಂತ ಹೇಳ್ಕಂತ ನಿಮ್ಮೆಲ್ಲರ ಅಭಿಮಾನಕ್ಕೆ ಚಿರಋಣಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಈ ಒಂದು ಶಾಲೆ ನನ್ನ ಜೊತೆಗೆ ಒಳ್ಳೆ ಸ್ನೇಹಿತರಾಗಿ, ಗುರುಗಳಾಗಿ, ತಂದೆಯಾಗಿ ಪ್ರತಿಯೊಂದು ಅವ್ರಿಗಿರುವಷ್ಟು ಸಹನೆ ನಮ್ಮ ಇಡೀ ಶಿಕ್ಷಕ ಸಮುದಾಯದಲ್ಲೇ ಯಾರಿಗೂ ಇಲ್ಲ. ನಾನು ಒಂದೊಂದ್ಸತಿ ಅವ್ರ ಹತ್ರ ಹೇಗಿದ್ರು ಬಿಡಪ್ಪ ಏನು ಮಾಡಕ್ಕಾಗ ಸುಮ್ಮನಿರಪ್ಪ ಅಂತೇಳಿ ಸುಮ್ಮನಿಸಕ್ಕಂಥವ್ರು. ಮತ್ತೆ ಅವ್ರ ಸ್ಟೂಡೆಂಟ್ಗಳು ಅಷ್ಟೇ, ಅವ್ರು ಒಂದಿನ ಹೊಡೆದಿದ್ ನೋಡಿಲ್ಲ, ಒಂದಿನ ಬೈದಿದ್ ನೋಡಿಲ್ಲ. ಅವ್ರ ಪೇರೆಂಟ್ಸ್ ಬಂದ್ ಹೇಳೋರು, ಸರ್ ನೀವೇನು ಎದಕ್ಕ ಬೇಡ್ರಿ, ತಪ್ಪೆ ತೆಗೀರಿ, ನಾನು ನೋಡ್ಕೊಂತೀನಿ ಅಂದ್ರೆ ಸರ್ ನೀವು ಏನ್ ಇಷ್ಟೊಂದು ನಾನು CFP ಅದು ಬಂದು ನೋಡಿದ್ರು ಗಲಾಟೆ ಮಾಡಿದ್ರು. ಬರ್ತಾ ಅವ್ರು ನೋಡಕ್ಕೆ ನನಗೆ ಮನಸ್ಸೇ ಬರಲ್ಲ ಅಂತ ಅಷ್ಟು ತಾಳ್ಮೆ ಇರ್ತಕ್ಕಂಥ ವ್ಯಕ್ತಿನ ನಾನು ಇಂದೂ ನೋಡಿಲ್ಲ, ಮುಂದೆ ನೋಡಿಲ್ಲ. ಆದ್ರೆ ಅವ್ರಿಗೆ 60 ವರ್ಷ ವಯಸ್ಸಾಗಿದ್ರೆ ಯಾರು ಸಮೇತ ನಂಬಲ್ಲ. ನಾವ್ ಎಷ್ಟೋ ಸರ್ ಹೇಳ್ಕೊಂತೀವಿ, ಸರ್ ಹಂಗೆ ಶಿವಣ್ಣ ಸರ್ ಜುಲೈ 31 ರಿಟೈರ್ ಪ್ರೋಗ್ರಾಮ್ಗೆ ಬರೀ ಅಂತ. ಅವ್ರಿಗೆ ಅಷ್ಟೊಂದು ವಯಸ್ಸಾಗೈತಾ? ಇಲ್ಲ ನಂಬಲ್ಲಪ್ಪ. ಈಗಲೂ ಸಮೇತ ಇನ್ನೊಂದು ಹೆಣ್ಣು ನೋಡಿ ಮದುವೆ ಮಾಡಿದಾರಲ್ರಿ ಅಂತ. ಯಾವುದೇ ಕಾರ್ಯಕ್ರಮ ಆಗಲಿ ವಯಸ್ಸಾಗಿದ್ರು ಸಮೇತ ಯಾವ್ದಾರ ಒಂದು ಸರ್ಕಾರಿ ಕಾರ್ಯಕ್ರಮ ಬಂತು ಅಂದ್ರೆ ತಪ್ಪಿಸ್ಕೊಂತೀವಿ ನಾವು. ಮೊನ್ನೆ ಗಣತಿ ಮಾಡಕ್ ಹೋದ್ವಿ, ನಮ್ಮ ಚೆನ್ನಾಗಿರೋ ಶಿಕ್ಷಕರಲ್ಲ ನನಗ್ ಬೇಡ ಸರ್ ಆರೋಗ್ಯ ಸರಿ ಇಲ್ಲ ಅನ್ನೋರು. ಇವರು ವಾಲಂಟಿಯರ್ ಆಗಿ ಬಂದು ನಾನು ಗಣತಿ ಮಾಡ್ತೀನಿ ಸರ್ ಅಂತ ಹೇಳಿ ಆರಿಸ್ಕೊಂಡಿದ್ದಾರೆ. ಮತ್ತೆ SIR ಅಷ್ಟೇ, SIR ತುಂಬಾ ಅದೊಂದು ಸ್ವಲ್ಪ ತುಂಬಾ ಡಿಫಿಕಲ್ಟ್ ವರ್ಕ್, ಆನ್ಲೈನ್ ವರ್ಕ್. ಮತ್ತೆ ನಮ್ಮ ಸ್ನೇಹಿತರು ಅರುಣ್ ಇದ್ದಾರೆ, ಅವ್ರ ಸಹಕಾರದಿಂದ ಎಲ್ಲರಿಗೂ ನಾನು ಇದೊಂದು ಲಾಸ್ಟ್ ಪ್ರೋಗ್ರಾಮ್ ಬಿಡಪ್ಪ ಮಾಡ್ಕೊಡ್ತೀನಿ, ಮುಂದೆ ನಮ್ಗೆ ಕರೀತಾರೆ ಇಲ್ವ ಅಂತೇಳಿ ತುಂಬಾ ಅವ್ರನ್ನ ನಾವು ಇವತ್ತು ಬಿಡ್ಕೊಡ್ತಾ ಇದೀವಿ. ನಮ್ಮ ಮನಸ್ಸಿಗೆ ತುಂಬಾ ಭಾರ ಆಗ್ತಾ ಇದೆ. ಆದ್ರೂ ಎಲ್ಲಿ ಹೋಗಲ್ಲ, ಬರ್ತಾರೆ, ನಮ್ಮ ಜೊತೆನೇ ಇರ್ತಾರೆ ಅಂತ ಹೇಳಿ ಶಿವಣ್ಣ ಸರ್ ಅವರ ವಯೋನಿವೃತ್ತಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಶಿವಣ್ಣ ಸರ್ ಅಂದ್ರೆ ನನಗೆ ಮೆಚ್ಚಿನ ಶಿಕ್ಷಕರು. ಪ್ರತಿಯೊಬ್ಬರು ಸಮೇತ ಹೇಳಾರು, ಬೆಳಗ್ಗೆ ಬಂದ ತಕ್ಷಣ ಇಲ್ಲಪ್ಪ ನಿಮ್ಮ ಅಪ್ಪಾಜಿ ಎಲ್ಲಪ್ಪ. ಶಿವಣ್ಣ ಸರ್ ಮತ್ತೆ ಚಂದ್ರಮಾಷಿ ಮತ್ತು ರಮೇಶ್ ಸರ್ ಬೆಳಗ್ಗೆನೂ ಅಷ್ಟೇ 4:15 ಆಯ್ತಂದ್ರೆ ಇಲ್ಲಪ್ಪ ನಿಮ್ಮ ಅಪ್ಪಾಜಿ, ಅವ್ರಿಗೂ ಅಷ್ಟೇ ಇಲ್ಲಪ್ಪ ನೀವು ದತ್ತು ಮಗ ಅಂತಷ್ಟೊಂದು ಆತ್ಮೀಯರು. ಮತ್ತೆ ಎಂದೂ ಸಮೇತ ಚಿಟ್ಟ ಇರ್ಲಿ, ಅವರಲ್ಲಿ ಯಾವುದೇ ರೀತಿಯ ಇದು ಸಮೇತ ಇರಲಿಲ್ಲ. ಅವರು ಅಂತ ಶಿಕ್ಷಕರು ಮತ್ತೆ ನಾವೆಂದೂ ಸಮೇತ ನೋಡಲ್ಲ. ಇವತ್ತಿನವರೆಗೂ ಅವ್ರು ಎಂದೂ ಸಮೇತ ಬೇಜಾರಾಗಿರ್ತಕ್ಕಂಥ ದಿನನೇ ಇಲ್ಲ. ಪ್ರತಿ ದಿನದ ಸಮೇತ ಬೆಳಗ್ಗೆ 1 ಟೈಮು, ಸಂಜೆ 1 ಟೈಮು. ಅರುಣ ಉಂಟಾಯ್ತೇನಪ್ಪ
ಅಲ್ಲ ತಿಳಿಯಂತನಪ್ಪ ಪ್ರತಿದಿನ ಯಾವತ್ತು ಸಮೇತ ಮಿಸ್ ಮಾಡ್ದಂಗೆ ಕಾಲ್ ಮಾಡಿ ಮಾತಾಡ್ತಾರೆ. ಅಂತಹ ಶಿಕ್ಷಕರು ಮತ್ತೆ ಎಂದೂ ಸಮೇತ ಸಿಗಲ್ಲ. ಅವರ ವಯೋವೃತ್ತಿ ತುಂಬಾ ಅದ್ಭುತವಾಗಿರ್ಲಿ ಅಂತ ಹೇಳ್ತಾ ನನ್ನ ಭಾಷಣವನ್ನು